ನಿಧಿ ಲೈಫ್ ಟಾಕೀಸ್ಗೆ ಮರಳಿ ಮತ್ತೆ ಸ್ವಾಗತಂ ಸುಸ್ವಾಗತಂ. ಇವತ್ತು ಬೆಳಗ್ಗೆ ಎದ್ದು ಏನಪ್ಪ ಮಾಡೋದೊಂದು ತಲೆ ಕೆಡ್ಸ್ಕೊಂಡು ಗಾಡಿ ಎತ್ಕೊಂಡು ಬರ್ರಂತ ಹೊರಟೆ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ನಾನು ಹೊರಟಿದ್ದೆ ಚಿಕನ್ ಅಂಗಡಿಗೆ. ಕೋಳಿ ನನಗೋಸ್ಕರ ಕಾಯ್ತಾ ಇತ್ತು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಪಟ ಅಂತ ಒಂದು ಕೋಳಿ ಹೊಡ್ಸ್ಕೊಂಡು ಮನೆಗೆ ಐಟಮ್ ತೊಗೊಂಡು ಬಂದು ಬಿರಿಯಾನಿ ಮಾಡೇ ಬಿಡೋಣ ಅಂತ ರೆಡಿ ಮಾಡಿಬಿಟ್ಟೆ. ಆಯಿತು, ಆಮೇಲೆ ಆಹಾ ಏನು ಘಮ ಬಿರಿಯಾನಿನೂ ರೆಡಿ ಆಯಿತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಬೆಳಗ್ಗೆನೆ ಬಿಸಿ ಬಿರಿಯಾನಿ ತಿನ್ಕೊಂಡು ಪಟ ಫ್ರೆಶ್ ಅಪ್ ಆಗಿ ಇವೆಂಟ್ ಕೊಡಬೇಕು ಅಂತ ರೆಡಿ ಆದೆ. ಸ್ಮಾರ್ಟ್ ಆಗಿದ್ದೀನಿ. ಆಷಾಢ ಆದಮೇಲೆ ಇದು ಸೆಕೆಂಡ್ ಇವೆಂಟು. ಸೊ ಪಟ ಲಗೇಜ್ ಎತ್ಕೊಂಡು ಲೊಕೇಶನ್ ಹಾಕ್ಕೊಂಡು ನಾನು ಹೊರಟಿದ್ದೆ ಉತ್ತರಳ್ಳಿ ಕಡೆ. ತುಂಬ ಟ್ರಾಫಿಕ್ ಇತ್ತು, ಆದರೂ ಬೇಗನೆ ಬಂದರೆ ಎಲ್ಲ ರೆಡಿ ಇದೆ, ಯಾರೂ ಇಲ್ಲ. ಏನ್ರಿ ಇದು? ಇರೋದು ನಾನು ಒಬ್ಬನೇ. ತುಂಬ ಹೊತ್ತಾದಮೇಲೆ ಕ್ಲೈಂಟನ್ನು ಪೂಜೆಗೆ ರೆಡಿಯಾಗಿ ಬಂದರು. ಸೊ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಮತ್ತೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಟ್ರು, ಏನೂ ಕೆಲಸ ಇರಲಿಲ್ಲ. ಮತ್ತೆ ಓತ್ಲ ಹೊಡೆದಿದ್ದಾಯಿತು. ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ನಾನ್ ಸ್ಟಾಪ್ ವರ್ಕು. ಮತ್ತೆ ಕೆಲಸ ಎಲ್ಲ ಮುಗಿಸಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊಟನೂ ಮುಗಿಸ್ಕೊಂಡು ಕ್ಲೈಂಟು ಫೋಟೋಸ್ ಎಲ್ಲ ತೆಗೆದು ಕ್ಯಾಮ್ರಾ ಪ್ಯಾಕ್ ಮಾಡ್ಕೊಂಡು ನಾನು ಮನೆ ಕಡೆ ಹೊರಟೆ. ಕೆಲಸ ಹೆಂಗೋ ಮುಗೀತು. ಮತ್ತೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಇವತ್ತಿನ ಮನೆ ಮಂತ್ರಾಲಯವನ್ನು ಮುಗಿಸ್ತಾ ಇದ್ದೀನಿ.